ಎಲ್ರಿಗೂ ನಮಸ್ಕಾರ. ನಾನು ಕಲಾ. ಇವತ್ತಿನ ವಿಡಿಯೋದಲ್ಲಿ ವರಮಹಾಲಕ್ಷ್ಮಿ ತಾಯಿಗೆ ತುಂಬ ಸುಲಭವಾಗಿ ಕಡಿಮೆ ಸಮಯದಲ್ಲಿ ಸೀರೆನ ಹೇಗೆ ಉಡಿಸ್ಬೋದು ಅಂತಂದ್ಬಿಟ್ಟು ನಾನು ಸರಳವಾಗಿ ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಜೊತೆ ಹಂಚ್ಕೊತಾ ಇದ್ದೀನಿ ಫ್ರೆಂಡ್ಸ್. ನೋಡಿ ಹೇಗೆ ಉಡ್ಸೋದು ಅಂತ ನೋಡ್ಕೊಳ್ಳೋಣ. ನೋಡಿ ಮೊದಲು ನಾನು ಚಾಪೆ ಹಾಸ್ಬಿಟ್ಟು ಆ ಚಾಪೆ ಮೇಲೆಲ್ಲ ಸೀರೆನೆಲ್ಲ ತೆಗೆದು ನೋಡಿ ಈ ಥರ ಎಲ್ಲ ಬಿಡಿಸ್ಕೊತಾ ಇದ್ದೀನಿ ನೀಟಾಗಿ. ಹೀಗೆ ಎಳ್ಕೊಳೋದ್ರಿಂದ ನಾವು ನೆರಿಗೆಗಳು ಹಾಕಿದಾಗ ಫುಲ್ಲು ಫ್ರೀಯಾಗಿ ಬರುತ್ತೆ. ಒಬ್ಬೊಬ್ಬರೇ ಮಾಡಬೇಕಾದ್ರೆ ಈ ಥರ ಮಾಡಿದ್ರೆ ಈಸಿ ಆಗುತ್ತೆ. ನೋಡಿ ಒಂದೊಂದು ಸೀರೆಗಳು ತುಂಬ ಉದ್ದ ಇರುತ್ತೆ. ಆವಾಗ ಏನು ಮಾಡಬೇಕು ಅಂತಂದರೆ ನೋಡಿ ಬಾರ್ಡ್ರ್ ಇದೆಯಲ್ಲ, ಬಾರ್ಡ್ರ್ ತುದಿಯಿಂದ ನಾವು ಒಂದೇ ಸಮನಾಗಿ ಸೀರೆಗಳ್ನ ನೋಡಿ ಈ ರೀತಿ ನೆರಿಗೆಗಳಾಗಿ ಮಾಡ್ಕೊಬೇಕಾಗುತ್ತೆ. ಒಬ್ಬೊಬ್ಬರು ಏನು ಒಂದು ಸ್ವಲ್ಪ ಕುಳ್ಳಗಿರ್ತಾರಲ್ವ, ಅವ್ರ ಕೈಯೆಲ್ಲ ಉದ್ದ ಇರೋದಿಲ್ಲ. ಆವಾಗ ಸೀರೆ ನೆರಿಗೆ ಹಾಕೋದಕ್ಕೆ ಕೈ ಎಟ್ಕೋದೇ ಇಲ್ಲ. ಹಾಗಾಗಿ ಹೇಳ್ತಾ ಇದ್ದೀನಿ ನೋಡಿ, ಬಾರ್ಡ್ರ್ ಇದೆಯಲ್ಲ, ಬಾರ್ಡ್ರ್ ತುದಿಯಿಂದ ನಾವು ನೆರಿಗೆಗಳ್ನ ಮಾಡಿಕೊಂಡ್ರೆ ತುಂಬ ಈಸಿಯಾಗಿ ಮಾಡ್ಕೊಬೋದು, ಒಬ್ಬೊಬ್ಬರೇ ಮಾಡ್ಕೊಬೋದು. ನೋಡಿ ಈಗ ನೋಡಿ ಒಂದು ಸ್ವಲ್ಪನೂ ಸೀರೆ ಎಳೆದಾಗೆ ಬರ್ತಾಯಿದೆ. ಹಾಗಾಗಿ ನಾನು ಮುಂದೆಗಡೆ ನೀಟಾಗಿ ಎಲ್ಲ ಬಿಡಿಸ್ಕೊಂಡಿದ್ದೀನಿ. ನೋಡಿ ಇವಾಗ ಎಷ್ಟು ಬೇಕೋ ಅಷ್ಟು ನೆರಿಗೆ ಒಂದೇ ಸಲ ಹಾಕ್ಕೊಂಡು ಈಗ ಆ ಕಡೆ ಬಾರ್ಡ್ರ್ ತುದಿ ಈ ಕಡೆ ಬಾರ್ಡ್ರ್ ತುದಿ ಹಿಡ್ಕೊಂಡು ನಾನು ಎಲ್ಲ ಸಮನಾಗಿ ಮಾಡ್ಕೊಂಡಾದಮೇಲೆ ಕ್ಲಿಪ್ಪನ್ನು ಹಾಕ್ಕೊತಾ ಇದ್ದೀನಿ. ಬೇಕು ಅಂದರೆ ಬಟ್ಟೆ ಪಿನ್ನನ್ನು ಹಾಕ್ಕೊಬೋದು. ನೋಡಿ ಎರಡೂ ಬಾರ್ಡ್ರ್ ತುದಿಯಿಂದಲೇ ಮಾಡ್ಕೊತಾ ಇದ್ದೀನಿ. ಈ ರೀತಿ ಮಾಡ್ಕೊಳೋದ್ರಿಂದ ಈ ನೆರಿಗೆಗಳೆಲ್ಲ ಹಿಂದೆ ಮುಂದೆ ಆ ಥರ ಎಲ್ಲ ಆಗೋದಿಲ್ಲ. ನೋಡಿ ಇಷ್ಟು ಚೆನ್ನಾಗಿ ಬಾರ್ಡ್ರು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ದೊಡ್ಡ ಬಾರ್ಡ್ರು ಇದು. ನೀವು ಯಾವ ಥರ ತೊಗೊಂಡಿರ್ತೀರೋ ಒಂದು ಸ್ವಲ್ಪ ವರಮಹಾಲಕ್ಷ್ಮಿ ಹಬ್ಬದ ದಿವಸ ನೀವು ಸೀರೆ ಸೆಲೆಕ್ಟ್ ಮಾಡಬೇಕಾದ್ರೆ ಎರಡೂ ಬಾರ್ಡ್ರು ಒಂದೇ ಸಮನಾಗಿರಬೇಕು. ಆ ಥರ ಸೆಲೆಕ್ಟ್ ಮಾಡಿದ್ರೆ ತುಂಬ ಚೆನ್ನಾಗಿ ದೇವಿನ ಅಲಂಕಾರ ಮಾಡ್ಬೋದು. ನೋಡಿ ಮಧ್ಯದಲ್ಲೂ ಅದೇ ರೀತಿ ನಾನು ಬಟ್ಟೆ ಪಿನ್ನನ್ನು ಹಾಕ್ಬಿಟ್ಟು ನೆರಿಗೆಗಳೆಲ್ಲ ಜೋಡಿಸಿ ಮಾಡ್ಕೊಂಡಿದ್ದಾಯಿತು. ಈಗ ಸೆರಗನ್ನು ಅಷ್ಟೇ ಒಂದು 5ರಿಂದ 6 ನೆರಿಗೆಗಳು ಬರೋ ಹಾಗೆ ನಾನು ಮಾಡ್ಕೊತಾ ಇದ್ದೀನಿ. ಒಂದು 7, 8 ಬಂದ್ರೂ ಪರವಾಗಿಲ್ಲ, ಚೆನ್ನಾಗಿಯೇ ಉಡಿಸ್ಬೋದು. ನೋಡಿ ಒಂದು ಬಿಡ್ದಾಗಿ ನೆರಿಗೆಗಳು ಬಿಡ್ದಾಗಿ ಮಾಡಿಕೊಂಡು ಆಮೇಲೆ ಬಟ್ಟೆ ಪಿನ್ನಿಂದ ಇಲ್ಲ ಕ್ಲಿಬ್ಬಿಂದ ಲಾಕ್ ಮಾಡ್ಕೊಳ್ಳಿ. ನೋಡಿ ಇಷ್ಟು ಈಸಿ ಇದೆ. ಇದೇ ರೀತಿ ನಾನು ಒಂದು 3 ಕ್ಲಿಪ್ಪನ್ನು ಹಾಕ್ಕೊತಾ ಇದ್ದೀನಿ. ನಾವು ಉಟ್ಕೊತೀವಲ್ಲ ಸೀರೆನ, ಆ ಉಟ್ಕೊಂಡಾಗ ಎಷ್ಟು ನೆರಿಗೆಗಳು ಬಿಟ್ಟಿರ್ತೀವೋ ಅಷ್ಟು ಉದ್ದನೇ ನೀವು ಸೆರಗಿನ ನೆರಿಗೆಗಳು ಬಿಟ್ಕೊಬೇಕಾಗುತ್ತೆ. ನೋಡಿ ಇವಾಗ ಮಡ್ಚಿ ಈ ಥರ ಇಟ್ಕೊಂಡ್ಬಿಟ್ರೆ ಒಂದು 3-4 ದಿವಸ ಮುಂಚೆನೇ ನಾವು ಆರಾಮಾಗಿ ಮಡ್ಚಿ ಹಬ್ಬ ಇದೆ ಅನ್ನೋವಾಗ 3-4 ದಿವಸ ಮುಂಚೆನೇ ಇಟ್ಕೊಂಡ್ರೆ ತುಂಬ ಚೆನ್ನಾಗಿ ನಮಗೆ ಟೈಮೆಲ್ಲ ಉಳಿಯುತ್ತೆ. ಮತ್ತು ಆವತ್ತು ಫ್ರೀಯಾಗಿ ನಾವು ನೆರಿಗೆಗಳು ಇಲ್ದ ಹಾಕ್ದಲೇ ನಾವು ದೇವಿ ಅಲಂಕಾರನ ಮಾಡ್ಬೋದು. ನೋಡಿ ಹೀಗೆ ಮಾಡಾದಮೇಲೆ ನಾನೊಂದು ಉಲ್ಲನ್ದು ಥ್ರೆಡ್ ಇರುತ್ತಲ್ಲ, ಆ ಥ್ರೆಡ್ಡಿಂದ ನಾನು ಕಟ್ಕೊತಾ ಇದ್ದೀನಿ. ಕಟ್ಕೊಂಡ್ರೆ ಈ ಥರ ನೆರಿಗೆಗಳು ಆ ಕಡೆ ಈ ಕಡೆ ಜರ್ಕೋದಿಲ್ಲ. ನೋಡಿ ಅದೇ ರೀತಿ ನಾನು ಮೇಲ್ಭಾಗನೂ ರೆಡಿ ಮಾಡ್ಕೊಂಡಿದ್ದೀನಿ. ದೇವಿಯ ಮೇಲ್ಭಾಗನ ಇದೇ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ. ಆಲ್ರೆಡಿ ನಾನು ಈ ಮೇಲ್ಭಾಗನ ಹೇಗೆ ರೆಡಿ ಮಾಡ್ಕೊಳೋದು ಅಂತಂದ್ಬಿಟ್ಟು ಅಪ್ಲೋಡ್ ಮಾಡ್ಕೊಂಡಿದ್ದೀನಿ. ಚೆಕ್ ಮಾಡಿ, ನೀವು ಆ ವಿಡಿಯೋನ ಚೆಕ್ ಮಾಡ್ಕೊಬೋದು. ಇವಾಗ ಒಂದು ಹಲ್ಗೆ ಇಟ್ಬಿಟ್ಟು ಅದರ ಮೇಲ್ಗಡೆ ನಾನು ಒಂದು ಕಳಸದ ಬಿಂದಿಗೆ ಆಗಿರ್ಬೋದು, ಇಲ್ಲಾಂದರೆ ನೋಡಿ ಈ ರೀತಿ ಗುಂಡಿ ಥರ ಇರುತ್ತಲ್ಲ ಅದನ್ನು ಇಟ್ಕೊಂಡ್ರೂ ನಡೆಯುತ್ತೆ. ಅದು ತುಂಬ ಅಕ್ಕಿನ ತುಂಬ್ಕೊಳ್ಳೋದು. ಅಕ್ಕಿ ಇಲ್ಲಾಂದರೆ ಬೇಳೆ ಆ ಥರ ತುಂಬಿಕೊಂಡ್ರೆ ಆ ಕಡೆ ಈ ಕಡೆ ಜರುಗೋದಿಲ್ಲ. ನೀರು ಹಾಕ್ಕೊಬೇಡಿ, ಸೀರೆ ಎಲ್ಲ ನೆನೆಯುತ್ತೆ. ಕೆಳಗಡೆದಕ್ಕೆ ಮಾತ್ರ ನೀರು ಹಾಕ್ಕೊಬೇಡಿ. ಇವಾಗ ನೋಡಿ ನಾವು ಕಟ್ಟಿ ಇಟ್ಕೊಂಡಿದ್ವಲ್ಲ, ನೆರಿಗೆ ಮಾಡಿ ಕಟ್ಟಿ ಇಟ್ಕೊಂಡಿದ್ವಲ್ಲ, ಅದನ್ನು ನಾನು ಬಿಚ್ಚಿಬಿಟ್ಟು ಈಗ ದೇವಿಯ ಎಡಭಾಗಕ್ಕೆ ಸೆರಗನ್ನು ತೆಗೆದು ಹಾಕ್ಕೊತಾ ಇದ್ದೀನಿ. ಇವಾಗ ನೀವು ಬೇಕು ಅಂದರೆ ಉದ್ದ ತುಂಡ ಈ ಥರ 2 ಸ್ಟೆಪ್ಪು ಎಲ್ಲ ಮಾಡ್ಬೋದು. ನಾನು ಇಲ್ಲಿ ಒಂದೇ ಬಾರ್ಡ್ರು ಒಂದೇ ಥರ ಇರೋದ್ರಿಂದ ಒಂದೇ ಸ್ಟೆಪ್ ಮಾಡೋದು ತೋರಿಸ್ತಾ ಇದ್ದೀನಿ. ನೋಡಿ ಈಗ ಎರಡೂ ಆ ಕಡೆ ಈ ಕಡೆ ಕ್ಲಿಬ್ಬೆಲ್ಲ ಹಾಕಿರೋದ್ರಿಂದ ಒಂದೇ ಸಮನಾಗಿ ಮತ್ತೆ ಜೋಡಿಸ್ಕೊಂಡು, ಕ್ಲಿಬ್ಬೇನು ಓಪನ್ ಮಾಡೋದು ಬೇಡ, ಹಾಗೆ ಜೋಡಿಸ್ಕೊಂಡು ಇನ್ನೊಂದು ಕ್ಲಿಬ್ ಹಾಕ್ಬಿಟ್ಟು ಲಾಕ್ ಮಾಡ್ಕೊತಾ ಇದ್ದೀನಿ. ಈ ಥರ ಮಾಡೋದ್ರಿಂದ ನಮ್ಗೆ ಆರಾಮಾಗಿ ಆ ಕಡೆ ಈ ಕಡೆ ಒಂದು ಸ್ವಲ್ಪನೂ ಜರುಗೋದಿಲ್ಲ. ನೋಡಿ ಇವಾಗ ಆ ಕ್ಲಿಬ್ ಇರುತ್ತಲ್ಲ, ಆ ಕ್ಲಿಬ್ಬನ್ನು ತೆಗೆದ್ಬಿಟ್ಟು ಮುಂಭಾಗದಲ್ಲಿ ಕಳಸದ ಚೆಂಬು ಅಥವಾ ಬಿಂದಿಗೆ ಇರುತ್ತಲ್ಲ, ಆ ಕಂಠಕ್ಕೆ ನಾವು ನೆರಿಗೆಗಳು ಮಾಡ್ಕೊಂಡಿದ್ದೀವಲ್ಲ ಅದನ್ನು ಸಮನಾಗಿ ಹರಡ್ಕೊಬೇಕಾಗುತ್ತೆ. ಅದಾದಮೇಲೆ ದಾರನ ಕಟ್ಕೊಡೋದು. ಒಂದು ಸ್ವಲ್ಪ ಟೈಟಾಗಿ ಕಟ್ಕೊಳ್ಳಿ. ಒಂದೊಂದು ಸೀರೆಗಳು ದಪ್ಪ ಇರೋದ್ರಿಂದ ಅವು ಜರುಗ್ದಂಗೆ ಆಗುತ್ತೆ. ಹಾಗಾಗಿ ಸೀರೆಗಳು ನೋಡಿಕೊಂಡು ನಾವು ಕಟ್ಕೊಬೇಕಾಗುತ್ತೆ. ಆದಷ್ಟು ಒಂದು ಸ್ವಲ್ಪ ಟೈಟಾಗಿ ಒಂದೊಂದು ಸೀರೆಗಳು ಕಟ್ಕೊಬೇಕಾಗುತ್ತೆ. ಜರುಗುತ್ತೆ, ಈ ಸೀರೆ ಅಂತೂ ಜರುಗುತ್ತೆ. ಹಾಗಾಗಿ ನಾನು ಒಂದು ಸ್ವಲ್ಪ ಟೈಟಾಗಿ ಕಟ್ಕೊಂಡಿದ್ದೀನಿ. ಇವಾಗ ಸೀರೆನ ನೋಡಿ ಸುತ್ತ ಕಂಠದ ಸುತ್ತ ಹರಡ್ಕೊಬೇಕಾಗುತ್ತೆ. ನಾನು ಕ್ಲಿಪ್ ಹಾಕಿದ್ದೀನಲ್ಲ, ಅದು ಹಾಗೇ ಬಿಟ್ಟಿದ್ದೀನಿ. ಮೊದಲೆಲ್ಲ ಆ ಕಡೆ ಈ ಕಡೆ ಎಲ್ಲ ಜರುಗಿಸಾದ್ಮೇಲೆ ಕ್ಲಿಪ್ಪನ್ನು ಓಪನ್ ಮಾಡೋದು. ಆವಾಗ ತುಂಬ ಚೆನ್ನಾಗಿ ನಮಗೆ ಒಂದೇ ಸಮನಾಗಿ ನೆರಿಗೆಗಳು ಬರ್ತವೆ. ನೋಡಿ ಈಗೆಲ್ಲ ಆ ಕಡೆ ಈ ಕಡೆ ಎಲ್ಲ ಕಂಠದ ಸುತ್ತ ನೆರಿಗೆಗಳ್ನೆಲ್ಲ ನೀಟಾಗಿ ಹರಡ್ಕೊಂಡಾದ್ಮೇಲೆ ಕ್ಲಿಪ್ಪನ್ನು ಓಪನ್ ಮಾಡ್ತಾಯಿದ್ದೀನಿ. ನೋಡಿದ್ರಲ್ಲ, ಅದೇ ಥರ ಇದೆ. ನಾನು ಹೆಂಗೆ
ಉಡ್ಸಿದ್ನೋ ಜೋಡಿಸಿದ್ನೋ ನೆರಿಗೆಗಳು ಅದೇ ಥರ ಇದೆ. ಈಗ ಆ ಕಡೆ ಈ ಕಡೆ ನೆರಿಗೆಗಳ್ನೆಲ್ಲ ನೀಟಾಗಿ ಹರಡ್ಕೊಬೋದು. ಇವಾಗ ಬೇಕಾದ್ರೂ ಹರಡ್ಕೊಬೋದು, ಇಲ್ಲಾಂದರೆ ಮೇಲ್ಭಾಗನ ನಾವು ಅಲಂಕಾರ ಮಾಡಾದ್ಮೇಲೂ ಹರಡ್ಕೊಬೋದು. ಮೊದಲು ನಾವು ಕಾಲುಗಳ್ನೆಲ್ಲ ನೀಟಾಗಿ ಫಿಕ್ಸ್ ಮಾಡ್ಕೊಬೇಕಾಗುತ್ತೆ. ಕಾಲು ಆ ಕಡೆ ತುದಿ ಈ ಕಡೆ ತುದಿಗೆ ಕಾಲುಗಳ್ನ ಒಂದೊಂದು ಇಟ್ಬಿಟ್ಟು ನಾವು ಲಾಕ್ ಮಾಡ್ಕೊಬೇಕಾಗುತ್ತೆ. ನೋಡಿ ಇಷ್ಟು ದೊಡ್ಡದಾಗಿ ನೆರಿಗೆಗಳು ಮತ್ತು ಒಂದೇ ಸಮನಾಗಿ ಬಾರ್ಡ್ರ್ ತೊಗೊಂಡ್ರೆ ಇಷ್ಟೊಂದು ನೆರಿಗೆಗಳ್ನ ಹಾಕೊಬೋದು. ಇಲ್ಲಾಂದರೆ ಮೇಲೆ ಒಂದು ಸ್ವಲ್ಪ ಬಾರ್ಡ್ರ್ ಚಿಕ್ಕದು ಕೆಳಗಡೆ ದೊಡ್ಡ ಬಾರ್ಡ್ರ್ ತೊಗೊಂಡ್ರೆ ನಾವು ಇಷ್ಟೊಂದು ನೆರಿಗೆಗಳ್ನ ಹಾಕ್ಬಿಟ್ಟು ಸೀರೆನ ಉಡ್ಸೋದಕ್ಕಾಗೋದಿಲ್ಲ. ಇವಾಗ ಕಾಲುಗಳಿಗೆ ಪಿನ್ ಹಾಕ್ಕೊತಾ ಇದ್ದೀನಿ ನಾನು. ಇಲ್ಲಿ ಗುಂಡು ಪಿನ್ ಹಾಕ್ಕೊತಾ ಇದ್ದೀನಿ. ಹಬ್ಬದ ದಿವಸ ನೀವು ದಯವಿಟ್ಟು ಯಾರು ಗುಂಡು ಪಿನ್ ಹಾಕ್ಕೊಬೇಡಿ, ಎಲ್ಲ ಹಾಕ್ಕೊಬಾರ್ದು ಅಂತ ಅಂತಾರೆ. ನಾನು ಇಲ್ಲಿ ವಿಡಿಯೋ ಮಾಡೋದಕ್ಕೋಸ್ಕರ ನಾನು ಗುಂಡು ಪಿನ್ ಹಾಕ್ಕೊಂಡು ಲಾಕ್ ಮಾಡ್ಕೊತಾ ಇದ್ದೀನಿ. ಆವತ್ತು ನೀವು ಪಿನ್ ಹಾಕ್ಕೊಂಡು ಸೀರೆಗೆ ಮಾತ್ರ ನಾವು ಬಾರ್ಡ್ರ್ ಇರುತ್ತಲ್ಲ ಬಾರ್ಡ್ರಿಗೆ ಟೈಟಾಗಿ ಕಟ್ಕೊಬೇಕಾಗುತ್ತೆ. ಪಿನ್ ಎಲ್ಲ ಚುಚ್ಚೋದೆಲ್ಲ ಕಾಲುಗಳಿಗೆ ಆಗಿ ಕೈಗೆ ಆಗಲಿ ಮಾಡೋಕ್ಕೆ ಹೋಗಬೇಡಿ ಅವತ್ತು. ಇವತ್ತು ಮಾತ್ರ ನಾನು ತೋರ್ಸೋದಕ್ಕೋಸ್ಕರ ಮಾಡ್ತಾಯಿದ್ದೀನಿ. ಒಂದು ಕಡೆ ಕಾಲು ಬಾರ್ಡ್ರನ್ನು ಸುತ್ತಬಿಟ್ಟು ಲಾಕ್ ಮಾಡ್ಕೊಂಡಿದ್ದಾಯಿತು, ಅದೇ ರೀತಿ ಇನ್ನೊಂದು ಕಾಲನ್ನು ಬಾರ್ಡ್ರ್ ಸುತ್ತಬಿಟ್ಟು ಲಾಕ್ ಮಾಡ್ಕೊತಾ ಇದ್ದೀನಿ. ಇದು ದೊಡ್ಡ ಬಾರ್ಡ್ರ್ ಆಗಿರೋದ್ರಿಂದ ಬಾರ್ಡ್ರ್ ಫುಲ್ಲೂ ಕಾಲು ತುಂಬಾ ಕಾಣಿಸ್ತಾ ಇದೆ. ನೋಡಿ ಈ ಥರ ಎಲ್ಲ ನೀಟಾಗಿ ಮಾಡ್ಕೊಂಡಾದ್ಮೇಲೆ ಹಿಂಭಾಗದಲ್ಲಿ ಜಾಸ್ತಿ ಎಕ್ಸ್ಟ್ರಾ ಪೀಸ್ ಇರುತ್ತಲ್ಲ ಸೀರೆದು, ಅದು ಹಿಂಭಾಗಕ್ಕೆ ಹಾಕ್ಕೊಬೇಕಾಗುತ್ತೆ. ಹಿಂಭಾಗಕ್ಕೆ ಹಾಕ್ಕೊಂಡು ಪಿನ್ನು ಅಥವಾ ಗುಂಡು ಪಿನ್ನಿಂದ ಲಾಕ್ ಮಾಡ್ಕೊಳ್ಳೋದು. ನಾವು ಇದನ್ನು ಬೇಕಾದ್ರೆ ಚಕಬಲ ಹಾಕ್ಕೊಂಡು ಕುಂಡ್ರಿಸ್ಬೋದು, ಕಾಲು ಮೇಲೆ ಕಾಲು ಹಾಕ್ಕೊಂಡು ಕುಂಡ್ರಿಸ್ಬೋದು, ಒಂದು ಕಾಲು ಮೇಲ್ಗಡೆ ಇಟ್ಟು ಇನ್ನೊಂದು ಕಾಲು ಕೆಳಗಡೆ ಬಿಟ್ಟು ಆ ಥರನೂ ಕುಂಡ್ರಿಸ್ಬೋದು. ನೋಡಿ ಈಗ ಬಾಡಿ ರೆಡಿ ಮಾಡ್ಕೊಂಡಿದ್ನಲ್ಲ ಅದನ್ನು ಆ ಕಳಸದ ಬಿಂದಿಗೆನ ನಾನು ಈಗ ಇಟ್ಕೊತಾ ಇದ್ದೀನಿ. ಇಟ್ಕೊಂಡು ಇವಾಗ ಸರಿ ಮಾಡ್ಕೊಬೇಕಾಗುತ್ತೆ. ನಮಗೆ ನಮ್ಮ ಪದ್ಧತಿ ಪ್ರಕಾರ ನೀರಿಟ್ಬಿಟ್ಟು ಕಳಸಕ್ಕೆ ನೀರು ಹಾಕ್ಬಿಟ್ಟು ಅಕ್ಷತೆ, ಅರಿಶಿನ, ಕುಂಕುಮ, ಹೂವು ಮತ್ತು ಇವಾಗೆಲ್ಲನ ಕಮಲದ ಹೂವು ಅದೆಲ್ಲ ಕಮಲದ ಬೀಜ ಎಲ್ಲ ಹಾಕ್ತಾರೆ. ಅದೆಲ್ಲ ಹಾಕ್ಕೊಂಡು ನಿಮ್ಮ ಪದ್ಧತಿ ಪ್ರಕಾರ ಯಾವ್ದು ಹಾಕ್ತೀರೋ ಅದನ್ನು ಹಾಕ್ಕೊಂಡು ಅರಿಶಿನ ಕುಂಕುಮ ಅಕ್ಷತೆ ಹೂವು ಎಲ್ಲ ಒಬ್ಬೊಬ್ಬರು ಮೂರೇ ಹಾಕ್ತಾರೆ. ಕಾಯಿನೆಲ್ಲ ಹಾಕ್ಬಿಟ್ಟು ನಿಮ್ಮ ಪದ್ಧತಿ ಪ್ರಕಾರ ಯಾವ ಥರ ಹಾಕ್ಕೊಂಡು ಮಾಡ್ಕೊಳ್ಳಿ. ಇವಾಗ ಸೆರಗಿದೆಯಲ್ಲ, ಸೆರಗನ್ನು ಬಲಭಾಗದಿಂದ ತೆಗೆದು ನಾವು ಹೇಗೆ ಉಟ್ಕೊತೀವೋ ಸೀರೆನ ಅದೇ ರೀತಿ ಎಡಭಾಗದ ಭುಜಕ್ಕೆ ಹಾಕ್ಕೊಂಡು ನೀಟಾಗಿ ಆ ಸೆರಗನ್ನೆಲ್ಲ ರೆಡಿ ಮಾಡ್ಕೊಬೋದು. ನೋಡಿ ಈಗ ನನ್ನ ಕೆಳಗಡೆ ಎಲ್ಲನ ರೆಡಿ ಮಾಡ್ತಾಯಿದ್ದೀನಿ. ಆದ್ರೂ ಒಂದು ಸ್ವಲ್ಪ ಎಲ್ಲ ಜಾರ್ದಂಗೆಲ್ಲ ಆಗ್ತಾ ಇರುತ್ತಲ್ವ, ನಾನು ಒಂದು ದೊಡ್ಡದು ನೋಡೋಣ ಅಂತ ಅಂದ್ಬಿಟ್ಟು ಕಡ್ಡಿ ಇಟ್ಬಿಟ್ಟು ನೋಡಿದೆ. ತುಂಬ ಚೆನ್ನಾಗಿ ನೆರಿಗೆಗಳೆಲ್ಲ ಕೂತ್ಕೊಂತು. ಕಡ್ಡಿ ಯಾವ ಥರ ಇಟ್ಟೆ ಅಂತ ಅಂದ್ಬಿಟ್ಟು ತೋರಿಸ್ತೀನಿ ನೋಡಿ. ತುಂಬ ಜಾಸ್ತಿ ನೆರಿಗೆಗಳೆಲ್ಲನ ನೀಟಾಗಿ ಕೂತ್ಕೊಬೇಕು ನೋಡಿ. ಹಿಂದಕ್ಕೆಲ್ಲ ನೆರಿಗೆಗಳು ಹಾಕಿ ಬಿಡ್ತಾ ಇದ್ದೀನಲ್ಲ, ಆ ನೆರಿಗೆಗಳು ಅದೇ ಥರ ಕೂತ್ಕೊಬೇಕು ಅಂತಂದರೆ ನಾನು ಒಂದು ಕಡ್ಡಿ ಇಡ್ತಾಯಿದ್ದೀನಿ. ಫಸ್ಟೇ ಹಾಗೆ ಮಾಡಿ ಟ್ರೈ ಮಾಡಿದೆ ಆಗುತ್ತೇನೋ ಅಂತಂದ್ಬಿಟ್ಟು ಆಗಲಿಲ್ಲ. ಹಾಗಾಗಿ ಒಂದು ದೊಡ್ಡದೊಂದು ಕಡ್ಡಿ ಇದ್ದರೆ ನೀವು ಯೂಸ್ ಮಾಡ್ಕೊಳ್ಳಿ, ಆವಾಗ ನೀಟಾಗಿ ನೆರಿಗೆಗಳೆಲ್ಲ ಕೂತ್ಕೊತಾವೆ. ನೋಡಿ ಇಷ್ಟೊಂದು ನೆರಿಗೆಗಳು ಕಾಣಿಸ್ತಾ ಇದೆ. ಏಕೆ ಅಂತಂದರೆ ಎರಡೂ ಬಾರ್ಡ್ರು ನಾನು ಮೊದಲೇ ಹೇಳ್ದಂಗೆ ಎರಡೂ ಬಾರ್ಡ್ರು ಒಂದೇ ಥರ ಇದ್ದರೆ ಇಷ್ಟು ನೆರಿಗೆಗಳು ನಾವು ಆರಾಮಾಗಿ ದೇವಿ ಅಲಂಕಾರ ಮಾಡೋದಕ್ಕೆ ಮಾಡ್ಕೊಬೋದು. ನೋಡಿ ಸೆರಗೆಲ್ಲ ರೆಡಿ ಆಯಿತು, ಮೇಲ್ಭಾಗ ಕೆಳಭಾಗ ಎಲ್ಲ ರೆಡಿ ಆಯಿತು. ಈ ಸಮಯದಲ್ಲಿ ಇನ್ನೊಂದು ಸಲ ನೋಡ್ಕೊಂಡಾದಮೇಲೆ ನಾವು ಡಾಬನ್ ಹಾಕ್ಕೊಬೇಕಾಗುತ್ತೆ. ನಾನು ಇಲ್ಲಿ ಪುಟ್ಟದಾಗಿ ಕಾಣಿಸ್ತಾ ಇದೆ ಆ ಥರ ಲಕ್ಷ್ಮೀನ ಮಾಡಿದ್ದೀನಿ. ಇನ್ನೊಂದು ಬಿಂದಿಗೆ ಮೇಲೆ ಎರಡೂ ಕಳಸದ ಬಿಂದಿಗೆನೇ ಇಟ್ಟರೆ ಅವಾಗ ಇನ್ನೊಂದು ಸ್ವಲ್ಪ ಲಕ್ಷ್ಮಿ ಎತ್ತರವಾಗಿ ಕೂತಿದ್ದಾಳೆ ಅನ್ನೋ ನಂಗೆ ಇರುತ್ತೆ. ಈ ಥರ ಒಂದು ಸ್ವಲ್ಪ ತಪ್ಪಲೆನ ಇಟ್ಬಿಟ್ಟು ನಾವೇನಾದ್ರು ಕುಂಡ್ರಿಸಿದ್ರೆ ಆವಾಗ ಒಂದು ಸ್ವಲ್ಪ ಲಕ್ಷ್ಮಿ ನೋಡಿ ಈ ಥರ ಪುಟ್ಟಾಗಿ ಕಾಣಿಸ್ತಾಳೆ. ಇನ್ನೊಂದು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಯಾವ ರೀತಿ ಕಳಸದ ಬಿಂದಿಗೆ ಎರಡು ಡಬಲ್ ಬಿಂದಿಗೆ ಇರುತ್ತಲ್ಲ ಅದನ್ನು ಹಾಕ್ಬಿಟ್ಟು ತೋರಿಸ್ತೀನಿ. ಆವಾಗ ಗೊತ್ತಾಗುತ್ತೆ ನಿಮಗೆ. ಅದು ಒಂದು ಸ್ವಲ್ಪ ಎತ್ತರವಾಗಿ ಕಾಣಿಸ್ತಾಳೆ ಲಕ್ಷ್ಮಿ. ಇವಾಗ ನಾವು ದೇವಿಗೋಸ್ಕರನೇ ನಾವು ಒಡವೆಗಳ್ನೆಲ್ಲ ಇಟ್ಟಿರ್ತೀವಲ್ಲ ಅದನ್ನೇ ಮಾತ್ರ ಹಾಕಬೇಕಾಗುತ್ತೆ, ಬೇರೆ ಎಲ್ಲ ಹಾಕ್ಕೊಬಾರ್ದು. ಅದಾದಮೇಲೆ ಕಳಸಕ್ಕೆ ನಿಮ್ಮ ಪದ್ಧತಿ ಪ್ರಕಾರ 5 ಎಲೆ ಇಲ್ಲಾಂದ್ರೆ ಮಾವಿನ ಎಲೆ ಈ ಥರ ಎಲ್ಲ ಇಟ್ಟಾದಮೇಲೆ ಮುಖವಾಡ ಇದೊಂದು ಕಾಯಿ ಇಟ್ಟಾದಮೇಲೆ ನೀವು ಮುಖವಾಡನ ಇಟ್ಬಿಟ್ಟು ಅದನ್ನು ರೆಡಿ ಮಾಡ್ಕೊಬೇಕಾಗುತ್ತೆ. ನಾನು ಕಡ್ಡಿ ಇಡ್ತಾಯಿದ್ದೀನಿ ಅಂತ ಹೇಳಿದ್ನಲ್ಲ, ನೋಡಿ ಇದೇ ಕಡ್ಡಿ ಇಷ್ಟು ಉದ್ದ ಇದೆ. ಇದನ್ನು ಇಟ್ಬಿಟ್ಟು ನೆರಿಗೆಗಳ್ನ ಜೋಡಿಸ್ಕೊಂಡ್ರೆ ತುಂಬ ಚೆನ್ನಾಗಿ ಹಾಗೇ ನೀಟಾಗಿ ಕೂತ್ಕೊಳ್ಳುತ್ತೆ. ನೋಡಿ ಎಳ್ಕೊತಾ ಇದ್ದೀನಿ ಕಡ್ಡಿ. ಆ ಕಡೆ ಈ ಕಡೆ ಎಲ್ಲರೂ ಕಡೆಯೂ ಕಾಣಿಸ್ತಾ ಇದೆ ಎಷ್ಟು ಉದ್ದ ಇದೆ ನೋಡಿ, ಇಷ್ಟು ಉದ್ದ ಇದೆ ಕಡ್ಡಿ. ನೋಡಿ ಈಗ ನಾವು ನೆರಿಗೆಗಳ್ನ ರೆಡಿ ಮಾಡಿಕೊಂಡ್ರೆ ಹಾಗೆ ನೀಟಾಗಿ ನಾವು ಟೆಂಪಲ್ ಸ್ಟೈಲಲ್ಲೆಲ್ಲನ ಅಲಂಕಾರ ಮಾಡ್ತಾರಲ್ಲ ದೇವ್ರನ್ನೆಲ್ಲನ ಆ ರೀತಿ ಇರುತ್ತೆ. ಇದೇ ಥರನೇ ಅಲ್ಲೆಲ್ಲ ಒಂದು ಕಡ್ಡಿಗಳೆಲ್ಲ ಜಾಸ್ತಿ
ಇಟ್ಬಿಟ್ಟು ಮತ್ತು ಅದನ್ನೆಲ್ಲ ಕಟ್ಟಿರ್ತಾರೆ, ಚೆನ್ನಾಗೆಲ್ಲ ಕಟ್ಬಿಟ್ಟು ಉಪಯೋಗ ಮಾಡೋದು. ನೋಡಿ ಇವಾಗ ಎಷ್ಟು ಚೆನ್ನಾಗಿ ಹಾಗೇ ಕುತ್ಕೊತಾ ಇದೆ ನೋಡಿ. ಅದಕ್ಕೋಸ್ಕರ ನಾನು ಹೇಳಿದ್ದು, ಬೇಕು ಇಷ್ಟು ದೊಡ್ಡದಾಗಿ ಬಾರ್ಡ್ರೆಲ್ಲನ ನಾವು ಫುಲ್ಲು ನೆರಿಗೆಗಳ್ನೆಲ್ಲನ ಹರಡಬೇಕು ಅಂತಂದರೆ ಈ ಥರ ಕಡ್ಡಿ ಇಟ್ಕೊಳ್ಳಿ. ಟೆಂಪಲ್ ಸ್ಟೈಲು ಅಲಂಕಾರ ಕಾಣಿಸುತ್ತೆ ಆ ಟೈಮಲ್ಲಿ. ಇಲ್ಲಾಂತಂದರೆ ಒಂದು ಸ್ವಲ್ಪನೇ ಇರಬೇಕು ಅಂದರೆ ಹಾಗೇ ಬಿಟ್ಕೊಳ್ಳಿ. ಇದು ತುಂಬ ದೊಡ್ಡದಾಗಿದೆ ಕಡ್ಡಿ, ಒಂದು ಸ್ವಲ್ಪ ನಾನು ಕಟ್ ಮಾಡಬೇಕಾಯ್ತು. ಇನ್ನೊಂದು 3 ಇಂಚು ಕಟ್ ಮಾಡಿದರೆ ಸರಿ ಹೋಗಿರೋದು. ನೋಡೋಣ ಅಂತ ಮಾಡಿದೆ, ಆದರೆ ಒಂದು ಸ್ವಲ್ಪ ದೊಡ್ಡದಾಗಿದೆ. ಅದನ್ನು ಆದಷ್ಟು ಕವರ್ ಮಾಡೋಕ್ಕೆ ನೋಡ್ತಾಯಿದ್ದೀನಿ. ಸೀರೆ ಎಲ್ಲ ಅಷ್ಟು ದೊಡ್ಡದಾಗಿರಲ್ಲ ಒಂದೊಂದು, ಆವಾಗ ಇಷ್ಟು ದೊಡ್ಡದು ಕಡ್ಡಿ ಬೇಕಾಗಿರೋದಿಲ್ಲ. ಇಲ್ಲಿ ಒಂದು 24-25 ಇಂಚ್ ಇರಬೇಕು, ಇಷ್ಟು ದೊಡ್ಡದಾಗಿದೆ. ಒಂದು 20 ಇಂಚಿಂದು ಇದ್ದರೆ ಸಾಕಾಗುತ್ತೆ ಅನಿಸುತ್ತೆ. ನೋಡಿ ಇಷ್ಟು ದೊಡ್ಡದಾಗಿ ಕಾಣಿಸ್ತಾ ಇದೆ. ಸೇಮ್ ಟೆಂಪಲ್ ಸ್ಟೈಲಲ್ಲೆಲ್ಲ ಮಾಡ್ತಾರಲ್ಲ, ಟೆಂಪಲ್ಗಳಲ್ಲೆಲ್ಲ ಅಲಂಕಾರ ಮಾಡ್ತಾರಲ್ಲ, ಅದೇ ರೀತಿ ಇದೆ. ನಾನು ಕಾಲನ್ನು ಹಾಗೇ ಹಾಕ್ತಾಯಿದ್ದೀನಿ, ಒಂದ್ರ ಮೇಲೆ ಒಂದು ಹಾಕ್ಬಿಟ್ಟೇನು ಇದು ಮಾಡ್ತಾಯಿಲ್ಲ. ಚಾಮುಂಡೇಶ್ವರಿನೆಲ್ಲನ ಜಾಸ್ತಿ ಎಲ್ಲನ ಇದೇ ಥರ ಇಷ್ಟು ದೊಡ್ಡದಾಗಿ ಎಲ್ಲನ ಮಾಡೋದು. ನಾನು ಇವತ್ತು ಲಕ್ಷ್ಮೀ ದೇವಿನ ಇದೇ ರೀತಿ ಟೆಂಪಲ್ ಸ್ಟೈಲಲ್ಲಿ ಮಾಡೋಗೆ ಮಾಡ್ತಾಯಿದ್ದೀನಿ. ನೋಡಿ ಕಾಲು ಇದೇ ಥರ ಇಟ್ಟಿದ್ದೀನಿ ಸಾಕಂತ ಅಂದ್ಬಿಟ್ಟು. ನೀವು ನಿಮಗೆ ಬೇಕು ಅಂತಂದರೆ ಇದನ್ನು ಚಕ್ಕಬಲ್ಲ ಹಾಕ್ಕೊಂಡು ಕುಂಡ್ರಿಸ್ಬೋದು, ಒಂದು ಕಾಲು ಮೇಲೆ ಕಾಲು ಹಾಕ್ಕೊಂಡು ಕುಂಡ್ರಿಸ್ಬೋದು. ಆದರೆ ಕಾಲು ಮೇಲೆ ಕಾಲು ಹಾಕ್ಕೊಂಡು ಕುಂಡ್ರಿಸಿದ್ರೆ ಇಷ್ಟೊಂದು ನೆರಿಗೆಗಳು ಹಾಕೋದಕ್ಕಾಗೋದಿಲ್ಲ. ಇವಾಗ ಜಡೆ ಬಿಳೆನ ಹಾಕ್ಬಿಟ್ಟು ಒಂದು ಹಾರನ ಹಾಕ್ಬಿಟ್ಟು, ಇವತ್ತು ನಾನು ಪ್ಲಾಸ್ಟಿಕ್ ಹಾರನ ಹಾಕಿದ್ದೀನಿ. ನೀವು ಹಬ್ಬದ ದಿವಸ ರಿಯಲ್ ಹಾರಗಳಿರುತ್ತಲ್ಲ ಅದು ಹಾಕ್ಬಿಟ್ಟು ಅಲಂಕಾರನ ಮಾಡಿ. ನೋಡಿ ಎಷ್ಟು ಚೆನ್ನಾಗಿ ಮುದ್ದಾಗಿ ಕಾಣಿಸ್ತಾ ಇದ್ದಾಳೆ ಲಕ್ಷ್ಮೀ ದೇವಿ. ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ತಿಳ್ಕೊಂಡು ಇವತ್ತಿನ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಕೊನೆವರೆಗೂ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು.